ಗ್ಯಾರಂಟಿ ಹಣ ಗೋಲ್ಮಾಲ್ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಶಾಸಕ ಮಹೇಶ್ ತೆಂಗಿನಕಾಯಿ ಫುಲ್ ಗರಂ ಆಗ್ಬಿಟ್ಟಿದ್ದಾರೆ. ಗ್ಯಾರಂಟಿ ಹಣದಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಿವೆ. ಈ ವಿಚಾರಕ್ಕೆ ಮಹೇಶ್ ತೆಂಗಿನಕಾಯಿ ಗರಂ ಆಗಿ ರಿಯಾಕ್ಟ್ ಮಾಡಿದ್ದಾರೆ. ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಬಿಜೆಪಿ ಶಾಸಕ. ನಾವು ಗ್ಯಾರಂಟಿ ಬಗ್ಗೆ ಕೇಳಿದಾಗ ಸುಳ್ಳು ಮಾಹಿತಿ ನೀಡಿದ್ದಾರೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡಿದ್ದಾರೆ. ಆಗಸ್ಟ್ ವರೆಗೂ ಕೂಡ ಹಣ ಹಾಕಿರೋದಾಗಿ ಹೇಳಿದ್ದಾರೆ. ಪವರ್ ಟಿವಿ ಜೊತೆಗೆ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಮಾತನಾಡಿದ್ದು ಈ ರೀತಿಯಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಗೋಲ್ಮಾಲ್ ಆಗ್ತಾ ಇದೆಯಾ? ಗ್ಯಾರಂಟಿ ಯೋಜನೆಗಳು ಹಾಗಾದ್ರೆ ಜನರಿಗೆ ಸರಿಯಾಗಿ ರೀಚ್ ಆಗ್ತಿಲ್ವಾ? ಇಷ್ಟೆಲ್ಲ ಪ್ರಶ್ನೆಗಳು ರೈಸ್ ಆಗ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರೂಪೇಶ್ ಮಹೇಶ್ ತೆಂಗಿನಕಾಯಿ ಅವರನ್ನೇ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ದೊಡ್ಡ ಮಟ್ಟಕ್ಕೆ ಗ್ಯಾರಂಟಿಯಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳಿ ಪ್ರಸ್ತಾಪಗಳು ಕೇಳಿ ಬರ್ತಾ ಇದೆ. ಹೀಗಾಗಿ ಬಿಜೆಪಿಯ ಶಾಸಕರಾಗಿರ್ತಕ್ಕಂಥ ಮಹೇಶ್ ತೆಂಗಿನಕಾಯಿ ಅವರು ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಸರ್ ನಮಸ್ತೆ. ಮೊದಲಾಗಿ ನಿಮ್ಮ ಆರೋಪ ಏನ್ ಸರ್? 5,000 ಕೋಟಿಯ ಗೋಲ್ಮಾಲ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಏನ್ ಸರ್ ನಿಮ್ಗೆ ಹೇಳಲಿಕ್ಕೆ? ನೋಡಿ, ನಾನು ಗೋಲ್ಮಾಲ್ ಅಂತಕ್ಕಂಥ ಶಬ್ದವನ್ನು ಹೇಳಿಲ್ಲ. ಒಂದನೇದು ಸ್ಪಷ್ಟ ಇರಲಿ. ನಾನು ಮಾನ್ಯ ಸಚಿವರಿಗೆ ಸ್ಪಷ್ಟವಾಗಿ ಕೇಳಿದ್ದೆ, ಎಲ್ಲಿವರೆಗೆ ನೀವು ದುಡ್ಡು ಹಾಕಿದ್ದೀರಿ ಅಂತಕ್ಕಂಥ ಮೊದಲೇ ಪ್ರಶ್ನೆ. ಎರಡನೇದ್ದು, ನಾನು ಸ್ಪಷ್ಟವಾಗಿ ಸ್ಫಟಿಕದಷ್ಟೇ ಸ್ಪಷ್ಟವಾಗಿ ವಿಧಾನಸಭೆ ಅಧಿವೇಶನ ನಡೆದಾಗ 9ನೇ ತಾರೀಕಿಗೆ ಚುಕ್ಕೆ ಗುರುತಿನ ಪ್ರಶ್ನೆ 47 ನಾನು ಕೇಳಿದ್ದೆ. ಫೆಬ್ರವರಿ ಮತ್ತು ಮಾರ್ಚ್ ಕಂತಿನ ಎರಡು ಕಂತುಗಳಲ್ಲಿ ಹಣ ಬಾಕಿ ಇದೆ. ನೀವು ತಾಯಂದರಿಗೆ 1,24,00,000 ಜನರಿಗೆ ನೀವಿನ್ನೂ ದುಡ್ಡು ಹಾಕಿಲ್ಲ ಅಂತಕ್ಕಂಥ ನಾನು ಹೇಳಿದಾಗ ಸಚಿವರು ಉತ್ತರ ಇದ್ದು, ನಾವು ಆಗಸ್ಟ್ 2025 ಸಂಪೂರ್ಣ ಹಣವನ್ನು ನಾವು ಹಾಕಿದ್ದೇವೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಸದನ ಒಳಗಡೆ ಕೊಟ್ಟಿದ್ದಾರೆ. ನಾನು ರಿಪೀಟ್ ನಾನು ಕೇಳಿದೆ, ನೋಡಿ ಫೆಬ್ರವರಿ ಮಾರ್ಚ್ ಹಣ ಬಂದಿಲ್ಲ, ಇದಕ್ಕೆ ಸ್ಪಷ್ಟೀಕರಣ ಕೊಡಿ ಅಂದಾಗೂ ಕೂಡ ಅವರು ಅದರ ಬಗ್ಗೆ ಆಗಸ್ಟ್ 2025 ನಾವು ಹಣ ಹಾಕಿವೆ ಅಂತಕ್ಕಂಥ ಹೇಳಿದ್ರ. ಸನ್ಮಾನ್ಯ ಅಶೋಕ್ ಸಾಹೇಬರು ಕೇಳಿದ್ರು, ಸನ್ಮಾನ್ಯ ಸ್ಪೀಕರ್ ಅವರು ಕೇಳಿದ್ರು, ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಕೇಳಿದ್ರು ಕೂಡ ಅವ್ರ ಉತ್ತರ ಬಂದೇ ಇತ್ತು, ಆಗಸ್ಟ್ 2025 ದುಡ್ಡು ಹಾಕೇವಿ. ಹಾಗಾದ್ರೆ ಅವ್ರ ಮಾತಿಗೆ ನಾವು ಈಗ ಸ್ಟಿಕ್ ಆನ್ ಆಗಿ ನಾನು ಕೇಳಿದು, ಈಗ ನನಗಿರ್ತಕ್ಕಂಥ ಮಾಹಿತಿಗಳನ್ನ ನಾನು ಆಗ್ಲೇ ತಂದಿದ್ದೇನೆ. ಎವಿಡೆನ್ಸ್ ಏನ್ ಬೇಕು ಅವ್ರ ಇಲಾಖೆಯಿಂದ ತೊಗೊಂಬಂದು ಕೊಟ್ಟಿದ್ದೇನೆ. 2025 ಫೆಬ್ರವರಿ ಮತ್ತು ಮಾರ್ಚ್ ಹಣ ಇನ್ನೂವರೆಗೆ ತಾಯಂದ್ರ ಅಕೌಂಟ್ಗೆ ತಲುಪಿಲ್ಲ. ನನ್ನ ಕಡೆ ತಾಯಂದ್ರ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಕೂಡ ತಂದಿದ್ದೇನೆ. ಅವ್ರಿಗೆ 2 ತಿಂಗಳು ಹಣ ಬಂದಿಲ್ಲ. ಹಾಗಾದ್ರೆ ನೀವು ಹೇಳಿದ್ರಿ 25 ಆಗಸ್ಟ್ ಮಟ್ಟ ಹಾಕಿದೆ ಅಂತೇಳಿ. ಹಾಕಿದ್ದ ನೀವು ಹೇಳಿ ನಿಮ್ಮ ಮಾತಿಗೆ ನೀವು ಸ್ಟಿಕ್ ಆನ್ ಆದ್ರೆ ಆ 5,000 ಕೋಟಿ ಹಣ ಎಲ್ಲಿ ಹೋಗ್ತೀವಿ ಅನ್ನೋಂಥದನ್ನ ಮಾನ್ಯ ಸಚಿವರು ಸ್ಪಷ್ಟೀಕರಣ ಕೊಡ್ಬೇಕು ಹೌಸಿಗೆ. ಸರ್, ಈಗ ಇದಕ್ಕೆ ನಿಮ್ಮ ಹೋರಾಟ ಯಾವ ರೀತಿಯಾಗಿರುತ್ತೆ? ಯಾಕಂತ ಹೇಳಿದ್ರೆ ಅವರು ಸಿಎಂ ಹೇಳ್ತಾರೆ ಹಾಕಿಲ್ಲ ಅಂದ್ರೆ ಹಾಕೋಣ ಅಂತೇಳಿ ಈಸಿಯಾಗಿ ಹೇಳ್ತಾರೆ. ನೋಡಿ, ಇಷ್ಟು ಈಸಿಯಾಗಿ ಸನ್ಮಾನ್ಯ ಸಿಎಂ ಸಾಹೇಬರು ಹೇಳ್ಬಾರ್ದಾಗಿತ್ತು. ಅವ್ರು ಆಕ್ಚುಲಿ ಮುಖ್ಯಮಂತ್ರಿಗಳಾಗಿದ್ದು ಬಹಳಷ್ಟು ಸೀನಿಯರ್ ಲೀಡರ್ಸ್ ಇದ್ದ ಕಾರಣಕ್ಕಾಗಿ ಅವ್ರು ನನ್ನ ಅಪೇಕ್ಷೆ ಇತ್ತಿದ್ದಷ್ಟೇ, ಯಾರಪ್ಪ ಇದ್ರಲ್ಲಿ ಲೋಪ ದೋಷ ಮಾಡ್ಯಾನ ಅವ್ರ ಮೇಲೆ ಆಕ್ಷನ್ ತಗೊಂತೀನಿ ಅಂತಕ್ಕಂಥ ಬರುತ್ತೆ ಅಂತ ನಾ ಭಾವನೆಯಲ್ಲಿ ಇಟ್ಕೊಂಡಿದ್ದೆ. ಆದ್ರೆ ಅವ್ರು ಈಸಿ ವೇದೆಲ್ಲ ಹಾಕಿಲ್ಲ ಅಂದ್ರೆ ಹಾಕೊಂಡ್ ಬಿಡಪ್ಪ ಅಂದ್ರೆ ನಾಳೆ ಅಧಿಕಾರಿಗಳ ಲೋಪನೋ ಸಚಿವರ ಲೋಪನೋ ಯಾರ ಲೋಪ ಅಂತಂದು ಹಿಡಿದು ಕೂಡ ನಿಮ್ಗೆ ಕಷ್ಟ ಆಗುತ್ತೆ. ನಾಳೆ ಇನ್ನೇ ಇದು ಕಂಟಿನ್ಯೂ ಆಗುತ್ತೆ. ಇನ್ನೊಂದು 4 ತಿಂಗಳು ಹಾಗೆ ಹಾಕ್ಲಾದ ಇರ್ತಾರೆ. ಅವಾಗ ಯಾರು ಜವಾಬ್ದಾರಿ ತಗೊಂತಾರೆ? ಹಾಗಾದ್ರೆ ನೀವು ಯಾರಿಗೆ ಮೋಸ ಮಾಡಕೊಂತೀರಿ? ಈ ರಾಜ್ಯದಲ್ಲಿ ಇರ್ತಕ್ಕಂಥ 1,24,00,000 ತಾಯಂದರಿಗೆ ಮೋಸ ಮಾಡಕೊಂತೀರಾ? ಯಾರಿಗೆ ಮೋಸ ಮಾಡಕೊಂತೀರಿ? ಗ್ಯಾರಂಟಿ ಬಗ್ಗೆ ಗ್ಯಾರಂಟಿ ಅಂತಂದು ಒಂದ್ ಕಡೆ ಐತ್ರಿ, ಒಂದ್ ಕಡೆ 2 ಕಂತು ಹಾಕ್ಲಾರ್ದ 5,000 ಕೋಟಿ ಹಂಗೆ ಸುಮ್ನೆ ಅಂತ ಹೇಳುವಂತ ಪ್ರಯತ್ನ ಮಾಡ್ತೀರಿ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಸಚಿವರು ಕೊಡ್ಬೇಕಲ್ಲ. ಇದಕ್ಕೀಗ ಡಿ.ಕೆ. ಶಿವಕುಮಾರ್ ಯಾವ ರೀತಿ ಸ್ಪಷ್ಟನೆ ಕೊಟ್ಟರು ಅಂತ ಹೇಳಿದ್ರೆ, 15,000 ಕೋಟಿ GST ಕೊಡ್ಲಿಕ್ಕೆ ಬಾಕಿ ಇದೆ, ಸಾಕಷ್ಟು ಯೋಜನೆ ಘೋಷಣೆ ಮಾಡಿದೆ, ಯಾವ್ದು ಕೂಡ ಕೊಡ್ತಾ ಇಲ್ಲ. ಹೀಗಾಗಿ ಸಮಸ್ಯೆಗಳಾಗ್ತವೆ. ಸುಮಾರು ಕಂತು ಹಣ ಕೊಟ್ಟಿದ್ದೀವಿ, ಆದ್ರೆ 1-2 ಕಂತು ಹಣ ಸ್ವಲ್ಪ ಡಿಲೇ ಆಗಿರ್ಬೋದು. ಇದು ದೊಡ್ಡ ಇಶ್ಯೂ ಮಾಡೋದು. ನಾನು ಡಿ.ಕೆ. ಸಾಹೇಬರ ರಿಯಾಕ್ಷನ್ ನಾನು ಕೇಳಿಲ್ಲ. ನೀವು ಹೇಳಿದ್ರ ಮ್ಯಾಗ ನಾನು ರಿಪ್ಲೈ ಉತ್ತರ ಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಅಷ್ಟೇ. ಅವ್ರು 2-3 ತಿಂಗಳ ಕಂತು ಬಾಕಿ ಉಳಿದವ ಅಂದ್ರೆ ಮೊನ್ನೆ ತನಕ ನೋಡಿದಾಗ ಸೆಪ್ಟೆಂಬರ್ ಅಕ್ಟೋಬರ್ 3 ತಿಂಗಳ ಕಂತು ಬಾಕಿ ಉಳಿದಿತ್ತು. ನಾನು 9ನೇ ತಾರೀಕಿಗೆ ಮಾತಾಡಿದ ಮೇಲೆ 10ನೇ ತಾರೀಕಿಗೆ 1 ಕಂತನ್ನು ಹಾಕಿದ್ದಾರೆ. ಇನ್ನು 2 ತಿಂಗಳು ಉಳಿದು. ಮಾನ್ಯ ಡಿ.ಕೆ. ಸಾಹೇಬರಿಗೆ ನಾನು ಕೇಳಕ್ಕೆ ಇಚ್ಛೆ ಪಡ್ತೀನಿ, ಹಿಂದಿಂದ ಹಾಕ್ತಾರೋ ಅಥವಾ ಮುಂದಿಂದ ಹಾಕ್ತಾರೋ ದುಡ್ಡು? ಫೆಬ್ರವರಿ ಮಾರ್ಚ್ ಹಾಕಿ ಈ ಮುಂದಿನ 3 ತಿಂಗಳ ಇಟ್ಕೊಂಡಿದ್ರ ನಂದೇನು ಅಭ್ಯಂತರ ಇಲ್ಲ. ನೀವು ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ಹಂಗೆ ಇಟ್ಟಿರಿ. ಅದನ್ನ ಬಿಟ್ಟು ನೀವು ಮುಂದಿಂದ ಈಗ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಹಾಕಾಕೊಂತೀರಿ. ಹಾಗಾದ್ರೆ ಅದ್ರದ್ದೇನು ಇನ್ನು ಹಿಂದೆಲ್ಲ ಇದ್ದಿದ್ದ ಅದನ್ನು ಮುಗ್ದಂಗನ? ಅದ್ರ ಕತೆ ಏನು? ಆ 5,000 ಕೋಟಿ ಕತೆ ಏನದು? ಅದನ್ನ ಸ್ಪಷ್ಟೀಕರಣ ಕೊಡ್ಬೇಕು. ಏನ್ ಮಾಡ್ತೀವಿ ಸರ್? ಅದನ್ನೆಲ್ಲ ಪ್ರಸ್ತಾಪ ಮತ್ತೆ ಪುನಃ ಮಾಡ್ತೀರಾ? ಏನ್ ಸರ್? ನಾವು ಸ್ಪೀಕರ್ ಸಾಹೇಬ್ರಿಗೆ ಹೇಳಿದ್ದೇವೆ. ಸ್ಪೀಕರ್ ಅವರು ನಿಮ್ಮನ್ನ ಮತ್ತು ಸಚಿವರು ಕೂಡಿಸ್ತೇವೆ ಅಂದ್ರು. ನಾನು ಹೇಳಿದ್ದೇನೆ ಅಲ್ಲಿ ಬೇಡ, ನನಗೆ ಅವ್ರು ಆನ್ ದಿ ಫ್ಲೋರ್ ಬಂದು ಉತ್ತರ ಕೊಡ್ಲಿ, ಅದಕ್ಕೆ ನಾವು ರಿಪ್ಲೈ ಅವ್ರು ಏನು ಉತ್ತರ ಕೊಡ್ತಾರೋ ನೋಡಿ ಆಮೇಲೆ ನಮ್ಮ ರಿಯಾಕ್ಷನ್ ಏನಂತ ಹೇಳ್ತೇವೆ ನಾವು. ಇದಿಷ್ಟು ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಮಾತುಗಳು. ಕ್ಯಾಮ್ರಾಮನ್ ಸುಧೀರ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಳಗಾವಿ.